1942 1942 चले जाओ घोषणा ಆಯಿತು. ಆದಾಗ ವಿಮಾನ 15-20 ಗಟ್ಟಲೆ ಹೋಗ್ತಿದ್ವು. ಓಂ ನಮಃ ಸಿದ್ಧಿಭ್ಯಃ ಓಂ ನಮಃ ಸಿದ್ಧಿಭ್ಯಃ ಓಂ ನಮಃ ಸಿದ್ಧಿಭ್ಯಃ ನಮೋ ಹರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಐರಾಣಮೋ ಜಯ ನಮೋ ರೋಯೇ ಸಂವತ್ಸಾವು ನಮೋ. ಆದ್ರೆ ನಾವು ಸಣ್ಣಾಗಿರ್ತ ಚಿಕ್ಕ ವಯಸ್ಸಾಗಿದ್ದಾಗ 1942 ಶರ್ಮಾ ಸ್ಟೇಷನ್ಗೆ ಮಹಾತ್ಮ ಗಾಂಧಿ ಮಂದಿರ ಅಲ್ಲಿ ನಾವು ಹೋಗಿದ್ದೆವು, ನಡ್ಕೊತ ಹೋಗಿದ್ದೆವು. ಆದ್ರೆ ಅಲ್ಲಿ ಮಹಾತ್ಮ ಗಾಂಧಿ ಕಿ ಜಯ ಅಂತೇಳಿ ಎಲ್ಲ ಡಬ್ಯಾದಲ್ಲಿ ನಿಲ್ಕತ್ತರು. ಒಬ್ಬರನ್ನ ಕೇಳಿದೆವು, ಇಷ್ಟೊಳಗೆ ಮಹಾತ್ಮ ಗಾಂಧಿ ಯಾರದಾರು? ಆಯ್ತಾ, ಬಡಿಗೆ ಹಿಡ್ಕೊಂಡು ಬರ್ತಾರಲ್ಲ ಅವ ಮಹಾತ್ಮ ಗಾಂಧಿದ. ಆಯ್ತು, ಆದ್ರೆ ಅವ್ರು ಹೋಗಿ ಕಾಲು ಬಿದ್ದು ಅವ್ರ ಆಶೀರ್ವಾದ ಕೊಟ್ಟರು. ಅಲ್ಲಿಂದ ಚಾಲು ಮಾಡ್ತೇನೆ ಭಗವಂತ. ನಂಗೆ ಮುಂದೆ ಏನು ಗೊತ್ತಿಲ್ಲ, ಪರಂತು ನಂಗೆ ಎಷ್ಟು ಹಾಟ ಗೊತ್ತೈತಿ. ಶಾಸರ ಮಹಾರಾಜಂದ ಪ್ರವಚನ ಕೇಳಿದೆನು ಶರ್ಮಾಕ. ಪಾಯಸಾಗರ್ ಬಂದಿರು ನಮ್ಮ ಶಿರುಗುಪ್ಪಿಗೆ. ಆಯ್ದಾಗ ಶರ್ಮಸ್ಟಾಗ ಬಂದಿರು. ಆಯ್ದಾಗ ನಾವು ಭೀ ಹೋಗಿದ್ದೆವು, ನಾವು ಭೀ ತಿಳಿತಿತ್ತು. ಪರಂತು ಈಗಿನ ಕಾಲದಾಗ ಈಗ ಮಂದಿ ಧರ್ಮ್ಯಾಗ ಕಡೆ ಇಲ್ಲ ಒಲವ. ಈ ಪೈಲಾ ಮಂದಿ ಬ್ಯಾರೆ ಇತ್ತು ಮತ್ತು ಈಗಿನ ಮಂದಿ ಬ್ಯಾರೆನಾಗಿತ್ತು. ಅದು ಪೈಲಾ ಮಂದಿ ಬ್ಯಾರೆ ಏನಾಗಿತ್ತು, ಅವ್ರ ಭಾವ, ಅವ್ರ ಮನಸ್ಸ, ಅವ್ರದ ಒಂದು ವಲಯ ಕೃತಿ, ಒಂದು ದಗದ ಮಾಡೋಣಿಕಿ, ಒಂದು ಖಾನ, ಒಂದು ಎಲ್ಲ ಒಂದು ನಮೂನಿನ ಬಿತ್ತು ಬ್ಯಾರೆ. ಈಗಿನ ಕಾಲ, ಈಗಿನ ಚರ್ಯ, ಈಗಿನ ಮಂದಿ, ಈಗಿನ ಭಾವ, ಈಗ ದಗದ ಮಾಡೋಣಿಕಿ ಪದ್ಧತ, ಇದು ರೊಕ್ಕ ದೊಡ್ಡಪ್ಪ ಆಗಿದ. ರೊಕ್ಕ ಯಾವ್ದಂದ್ರೆ ರೊಕ್ಕ ಇಲ್ಲವು, ಅವ ಸಾವುಕಾರ ಆಗಿಲ್ಲ. ಅವನ ಮಾತು ಕೇಳ್ತಾರೆ ಎಲ್ಲರೂ. ಆದ್ರೆ ನಮ್ಮ ಹತ್ತವ್ರದ್ದು ಯಾರು ಕೇಳ್ತಾರ? ಈಗ 1942 ಚಲೆ ಜಾವ್ ಘೋಷಣಾ ಆಯಿತು. ಆದಾಗ ವಿಮಾನ 15-20 ಗಟ್ಟಲೆ ಹೋಗ್ತಿದ್ವು, ನಮ್ಗೆ ನೋಡ್ತಿದ್ವು. ಆವಾಗ ವಿಮಾನಗಳು ಅಷ್ಟಲ್ಲ, ಈ ನುಡಿ ಧರ್ತಿ ಒಂದು ಬ್ಯಾರೆನೇ ಇತ್ತು ಭೂಮಿ ಮ್ಯಾಗ. ಅದು 1942 ಚಲೆ ಜಾವ್ ಘೋಷಣಾ ಆಯಿತು. ಆದಾಗ ಎಲ್ಲರೂ ವೈಭವದಿಂದ ವಿಭ್ರಮದಿಂದ ಆಚರಣೆ ಮಾಡಿದ್ರು. ಯಾರ ಮಹಾತ್ಮ ಗಾಂಧಿಯಿಂದ ಹುಟ್ಟಿದ್ದ ಹಬ್ಬ. ಈ ಪ್ರಕಾರ ನಾವು ಹುಗ್ಗಿ ಹಾಕ್ತಿದ್ದು, ಹುಗ್ಗಿ ಮಾಡಿದ್ದು, ಹೋಳಿಗೆ ಮಾಡಿದ್ದು, ಅನ್ನ ಮಾಡಿದ್ದು, ಸಾರ ನಾವು ಹುಗ್ಗಿ ಭಾಂಡೆ ತಗೊಂಡ ಎಲ್ಲರಿಗೆ ಇಕ್ತೇನೆ. ಆದಾಗ ಅಷ್ಟು ದೊಡ್ಡವರಿದ್ದು ನಾವು. ರೇಡಿಯೋದಿಂದ ಎಲ್ಲರೂ ಅನಾದಿ ಕಾಲದಿಂದ ರೇಡಿಯೋ ಏನು ಕೂತ ಪ್ರತಿಯೊಬ್ರು ಎಲ್ಲರೂ ಮನ್ಯಾಗ ರೇಡಿಯೋ ಹಚ್ಚಿರು. ಅವರೆಲ್ಲರೂ ಕೇಳ್ತಿರು. ಅಗ್ದಿ ವೈಭವದಿಂದ ಸ್ವಾತಂತ್ರ್ಯ ದಿನ ತಿಳಿ ನಸಿನಾಗ ನಾವು ಎದ್ದು ಬಸ್ ಬಂದು. ಆದಾಗ ಸ್ವತಂತ್ರ ಸಿಕ್ತಿಷ್ಟ ಕರಿಬಂತು ಮಹಾತ್ಮ ಗಾಂಧಿನ ಗೋಡ್ಸಕ್ ಬಂದ. ಯಾಕ? ಎರಡು ಕಾರಣದಿಂದ ಅವ್ರದ್ದ ಬಿಡ್ಗಾಟ್ ಬಂತು. ಚಂದ ಐತಿ. ಮತ್ತು ಅವ ಮುಂಬೈಗೆ ಹೋಗಿದ್ದ, ಮುಂಬೈದಾಗ ಇದ್ದ.
ಅಣ್ಣನ ಅಲ್ಲಿ ಸ್ವತಂತ್ರ ಚಳವಳಿದಾಗ ಗಾಂಧಿದಾಗ ಇದ್ರಾಗ ಗುಡಿ ಅವು ಮೆಚ್ಚಿಗೆ ಆದಾಯ್ತು. ಎಟ್ಕೆ ಮಂದಿ ನಮ್ಮ ಜೈಲ್ ಹೆಣ್ಮಕ್ಳ ರೊಟ್ಟಿ ಹೊಲ್ ಕೊಡ್ತೀರ, ರೊಟ್ಟಿ ಹೊಲ್ ಕೊಡ್ತೀರ ಅವ್ರಿಗೆ ಎಟ್ಕೆ ಮಂದಿ. ಈಗ ಒಬ್ಬಕಿ ಇಟ್ರಕಿ ಅವ್ರ ಧ್ಯಾನದಾಗಿಲಾಗೈತಿ. ಆಕಿ ಜಿಲ್ಲಾ ನೇಮ್ ಕಳ್ಸತಿ ಆಕಿಗೆ ಜಿಲ್ಲಾ ಬುತ್ತಿ ಹೊಡ್ಕೊಂಡ ಒಂದು 10-20 ರೊಟ್ಟಿನ ಮಾಡ್ಕೊಂಡ ಇಷ್ಟು ನುಚ್ಚ ಮಜ್ಜಿಗೆ ಹಾಲ ತಗೊಂಡು ಮತ್ತ ಅವ್ರು ತಗೊಂಡು ಹೋಗ್ತಿರು. ಎಟ್ಕೆ ಮಂದಿ ಪೊಲೀಸರ ಅವ್ರ ಅಡ್ಡ ಆಗ್ತಿರು ಆಕಿಗೆ. ಪರಂತು ಆಕಿ ನಮ್ಮ ಹೊಲದಾಗ ನಮ್ಮ ಆಳುಗಳ ಮಂದಿ ನಾವು ಅವಕ್ಕ ರೊಟ್ಟಿ ಒಯ್ಕಿರ ಅಂತ ಹೇಳ್ತಿಳು. ಮತ್ತೆ ಅಲ್ಲಿ ಪಾರ ಆಗ್ತಿಳು. ಹೀಗೆ ದಿನಾನೇ ಹೋಗ್ತಿಳು ಆಕಿ. ಗುಮಾಡ್ಲೆ ಹೋಗ್ತಿಳು. ದಕ್ಷಿಣಾಗ ರಾತ್ರಿ ಎದ್ದು ಹೋಗ್ತಿಳು. ಈ ಸ್ವತಂತ್ರ ಚಳವಳಿ ಸಿಗ್ಬೇಕಾದ್ರ ಮಹಾತ್ಮ ಗಾಂಧಿ ಊರ್ನೆಲ್ಲ ಹೇಲ್ ಮಾಡ್ದ, ಊರೆಲ್ಲ ಹೊಡಗಿದ ಅವಾಗ ಮಹಾತ್ಮ ಅನ್ನೋರು. ಈ ಮಹಾವೀರ ಭಗವಾನ್ ಹೆಂಗಾದ ಮಹಾನ್ ಸರಳತೆ ಮಾಡಿದಾರ. ಅವ್ರ ಆನಂದ ಮಹಾವೀರ ಅದಾವ. ಅವ್ರ ಮಹಾತ್ಮ ಹೆಂಗಾದ ಊರ್ನೆಲ್ಲ ಸ್ವಚ್ಛ ಮಾಡಿದ. ಆನಂದ ಸ್ವತಃ ಸ್ವಚ್ಛ ಅದ. ಮಹಾವೀರ ಯಾವಾಗ ಅದ ಹೆಂಗದ ಆದ್ರೆ ಮಹಾನ್ ತ್ಯಾಗ ಮಾಡಿದವ, ಮಹಾನ್ ಇದು ಮಾಡಿದ, ಮಹಾನ್ ಸರಳತೆ ಮಾಡಿದ. ಅವಾಗ ಮಹಾವೀರ ಅದಾವ. ಹಾಗೆ ನೀವು ಭೀ ಮಹಾವೀರ ಆಗ್ಬೇಕಾದ್ರೆ ಮಹಾನ್ ಸರಳತೆ ಮಾಡ್ರಿ, ಮತ್ತೆ ಧರ್ಮ ಸ್ವಚ್ಛ ಮಾಡ್ರಿ. ಧರ್ಮದಾಗ ಬಾಧ ತಂದ್ರಿ ಅಂದ್ರೆ ನಿಮ್ಗೆ ಸುಖ ಶಾಂತಿ ಸಿಗೋದಿಲ್ಲ. ಶುದ್ಧ ಲಕ್ಷ್ಮಣ ಒಬ್ಬಿ ನಮ್ಮ ಊರಿಗೆ ಸಿರುಗುಪ್ಪಿ ಬಂದ. ಯಾಕೆ ಬಂದ? ಅವ ಗೌಡ್ರ ಒಬ್ಬ ಹುಡುಗಿದ್ದ. ಅವ ಬಿ ಅವನ ಗತಿನ ಜೋಡಿಯಾಗಿದ್ದ. ಮತ್ತ ನೀರಾಗ ಈಸ್ತಿದ್ದ, ಓಡ್ತಿದ್ದ, ಮತ್ತ ಮಂದಿ ಜೀರಿದ್ದ. ಅವನ್ ನೋಡ್ ಕಳ್ಸೋದು ಬಂದ್ರು ತಾಕತ್ ಆಯ್ತ. ಅವ್ರು ಬಂದ್ರು, ಆಯಿ ನೀರು ಒಣಗಿ ರೊಟ್ಟಿ ಎಲ್ಲ ಮಾಡು, ನಾವು ಜಳಕ್ಕೆ ಹೋಗಿ ಬರ್ತೀವಿ ಹೊಲಿಗೆ ಅಂದರು. ಮತ್ತು ಜೋಕ್ ಹೊಲಿಗೆ ಬಂದರು. ಹೋಗಿ ಬರೋರಿ ಬಾಬಾ ಆಯ್ತು. ಅವ್ರ ಅಂಗಡಿ ಕರೆದಿ ಧೋತ್ರ ಟೋಪಿ ಎಲ್ಲ ಕರೆದಿಟ್ಟಿರು. ಮತ್ತು ಚಡ್ಡಿ ಮ್ಯಾಗ ಹೋದ್ರು. ಮುರುಟಿಗೆ ಹಾಕಿ ಮುದುಕಿ ಆ ಕಂಬ ಎತ್ತಳು, ಇದು ಎತ್ತಳಿ ಎತ್ತಳು. ಮತ್ತು ಅವ್ರ ಅರಿವಿ ಅದ್ರ ಬಡ್ಡ್ಯಾಗ ಕೊಟ್ಟರು. ಮತ್ತೆ ಗಪ್ ಕೂತ ಆಯ್ತು. ಬಂದರು. ಅರಿವಿ ಎಲ್ಲಿ ನಾವು ಎಲ್ಲಿ ನಾವು ನೋಡ್ರಲ್ಲ ನೀವು, ನಾನು ಹೇಳಕ್ಕಿ ಆಯ್ತು. ನೋಡ್ರಿ ಯಾರು ಇಟ್ಟಿದ್ದಾರೆ ಇಲ್ಲಿ ಕಂಬದ ಬಡ್ಡ್ಯಾಗ? ಆಯ್ತು ನಾನೇ ಇದ್ದಾನೆ ಅಂತ ಹೇಳಿಕ್ಕೆ. ಅವನ ಅಕ್ಕಿ ಮಗನ ಇದ್ದ. ಆಗ್ತದ ಧಾಡ್ಸಿದ್ದ ದುಡಿನ ದುಂಡೆ. ಅವಾಗ ಅವ್ನ ಗುಡಿಯನ್ನು ಬಂದಿದ್ದ ನಮ್ಮ ಊರಿಗೆ. ದುಡಿನ ದುಂಡೆ ಅಂತ ಇದು ಒಬ್ಬಿದ್ದ. ಭಾಳ ಪುಡಾದಿದ್ದತ್ತ. ಮತ್ ಭಾಳ ಹೆಬ್ರಿಕಿ ಹೋಗ್ತಿದ್ದವನ ಅಷ್ಟ ಕುದುರೆ ಬೆಳ ಹಚ್ಚಿರ ಶಿವಲತ್ತಿರ್ತದ. ಕಾಲ ಹಿಡಿದ್ರೆ ಹೋಗಿದ್ ಮೂಜಿ ಹೋಗಿತ್ತು ಮೂತ್ ಹೊಡಿತಿದ್ದಂತ. ಅಷ್ಟು ದಾಡ್ಸಿದ್ದ. ನುಡಿನ ದುಂಡ್ಯ ಭಾಳ ನಾವೇನ್ ನೋಡಿಲ್ಲ. ನಮ್ ಕಾಕ ಹೇಳ್ತಿದ್ದ ಭಾಳ ಚಲೋ ಇದ್ದದ್ದು. ಆಯ್ತ ಈಸ್ಕೋತ್ರತ್ತ ಅವನ ಅವ್ರಕಿಂತ ಚಲೋ ಈಸ್ದತ್ತ. ಅವ್ರ ಮೂವತ್ತೆಲ್ಲ ಬಡಿಕತ್ತ ನೀರ್ ಇಷ್ಟು ಓಡಾಡ್ಕತ್ತ ನೀರೆಲ್ಲ ಓಡ್ಸಾಡ್ಕತ್ತ. ಅಲೋ ಅವನು ನಮ್ಮ ಜೋಡಿ ಇದಾನು ಅವನ ಒಯ್ಲು ಅಂದಿರ್ತ. ಬಾಬಾ ನೀವು ಒಯ್ತೀರಿ ಖರೆ, ನಮ್ಮಲ್ಲಿ ಗೌಡ್ರ ಪೈಕಿ ಒಬ್ಬ ಇದ. ಇವ ದೊಡ್ಡ ಗೌಡ್ರ ಭಾಳ ಕಾಡ್ತಾರ ನಮ್ಮನ್ನ. ಇವ ಸುಮ್ ಇದ ತಿಳಿ ಇದು ಚಲೋ ಆಗಿದ್ದೀವಿ. ಅವಂಗ ಅವನ ಮ್ಯಾಗ ಕಟ್ಲೆ ಮಾಡಿರ್ತ ಇವ್ರು ಅಪ್ಪನ ಮ್ಯಾಗ. ಆಯ್ತು ಎತ್ತ ಒಂದು ಕೊಂದಿರ್ತ ಅವ್ರ. ಮತ್ತೆ ಇವ್ರು ಹೊಲ್ದಾಗ ತಂದು ಹೋಗಿರ್ತ. ಎತ್ತ ಕೊಂದಿದ ನಮ್ಮದ ಅಂತ ಇವ ಯಾರು ಮಾಡಿದ ಕಾಲ ಕೈ ಹಿಡಿದ
ಹೆಂಗ ಒಪ್ಪದತ್ತ ಮತ್ತೆ ಅವ್ರ ಬಂದಾಗ ಹೋದಿತ್ತು ಹೋಗಲತ್ತ ಇವನವಳು ಆಯ್ತು ಎಲ್ಲಿ ಎತ್ತಿತ್ತು ಇಲ್ಲಿ ಎತ್ತ ಎಲ್ಲಿತಿ ನಮ್ಮ ಹೊಲ್ದಾಗ ಐತಿ ಆಯ್ತ ನೀವ ಸುಳ್ಳು ಮಕ್ಕಳ ಬಂದಿದ್ದೀರಿ ಮತ್ತ ಅವನ ಮ್ಯಾಗ ಹಾಕಿದಿರಿ ಪಾಪ ಗರೀಬ್ ಹುಡುಗ ಮತ್ತ ಅವನ ಮ್ಯಾಗ ಹಿಗ್ತಾ ಇದ್ದೀರಿ ಒಮ್ಮೆ ಬ್ಯಾರೆ ಮಾಡಿದತ್ತ ಹಾಲು ಕುಡ್ದತ್ತ ಹೊಲಕ್ ಹೋದೆ ಅಂತೇಳಿ ಪಡಿ ಕಡಿಕ ಬೈಗುಲಿದವ್ರು ಹೋದತ್ತ ಮತ್ತ ಅಲ್ಲಿ ಹೋಗಿ ಬಂದು ನಿಂತು ಬಂತು ಬಿಟ್ಟ ಮಾಡ್ಕೊಂಡ್ ಬಿಟ್ಟ ಅವ್ರ ಬಾಬಾ ಬಂದ ನನ್ ಮಗ ಏನ್ ಮಾಡ್ಕದ ಅದ್ ಕೊಡ್ಲಿ ಸಾವಕಾಶ ನೀನ್ ಎತ್ತಿದ್ಲ ಹೌದಾ ಕೊಡ್ಲಿ ತೆಲಿ ಬಿಟ್ಟು ಇಟ್ಕೊಂಡಿದ್ದು ಅವ್ರ ತಗೊಂಡು ಮನಿಗೆ ಹೋದತ್ತ ಇವ್ ಎದಕ್ಕೆ ಆದತ್ತ ಹುಳು ಕೊಡ್ಲಿಲ್ಲ ಬೆಳಗಿಲ್ಲ ಇನ್ನು ಹೆಂಗ ಕಡಿಲಿ ಅವ್ ಎಲ್ಲಾ ಹಿಡಿದತ್ತ ತಟಾ ತಟಾ ಗಿತ್ತಗದತ್ತು ಕೈಲ ಹರಿದತ್ತು ಆಯ್ತು ಇವ ದಾರಿ ತೆಗಿತಿದ್ದ ಇವ ಕುಡಿತಿದ್ದ ಇವ್ ಗೊತ್ತಲ್ಲ ಅಪ್ಪಗ ದಾರಿ ಯಾರು ತಗರು ಅಂದತ್ ಆ ಹಾಲು ತಗೊಂಬರಿ ನೋಡುನು ಯಾಕ ಕೈಯೆಲ್ಲ ಕೊರ್ದಿದ್ದು ಅದ್ರೊಳಗ ಹಾಲು ರಕ್ತ ಬೆಳ್ಕಬೇಕು ರಕ್ತ ಬರ್ತೈತಿ ಹಾಲು ಕೆಂಪಗಾಗಿದ್ದುತ್ತ ಯಾಕಾಗಿದಾವ ಗೊತ್ತೈತಿ ಆ ಮುರುಗಿಗೆ ಹೇಳಿದತ್ತ ಅವ್ರ ಹೋಗ ಮತ್ತೆ ನಿನ್ ಮಗ ನಾ ಕೊಡ್ಲಿ ಬೆಳಗ ಇಟ್ಕೊಂಡಿರು ತಗೊಂಡ್ಬಂದಿರು ಅದ್ರ ಕೈ ಕಿತ್ತು ಗಾಡಿ ಒಟ್ಟಿದ್ದತ್ತ ಗಾಡಿ ಗಟ್ಲೆ ಒಟ್ಟಿ ಕಿತ್ತಿದ್ದತ್ತು ತಟ ತಟ ಕೈಲೆಲ್ಲ ಕಿತ್ತಿದತ್ತ ಅದು ಎಷ್ಟು ದಾಡಿಗೆ ಇದ್ದಿರ್ಬೇಕು ಪೈಲ ಮಂದಿ ಹಿಂತಾನಿತ್ತು ಮತ್ತೆ ಈಗೆಲ್ಲ ಮಿಷಿನ್ ಬೈದವು ಮಿಷಿನ್ ಮಾಡ್ತಾರು ಯಾನಿಲ್ಲ ಮತ್ತು ಪೈಲ ತಾಕತ್ ಜಾಸ್ತಿ ತುಪ್ಪ ಅವ್ರವ್ವ ಯಾರು ಮಾಡಿರು ಇಷ್ಟ ಮನೆ ಕುಳಿ ತುಪ್ಪ ಹಾಕಿರತ್ತ ಮತ್ತ ಇದ್ರಾಗ ಹೋದಿರತ್ತ ವಾಗದಾಗ ರೊಟ್ಟಿ 4 ರೊಟ್ಟಿ ವಾಗ್ರ ಇದ ತುಪ್ಪ ತಿಂತಾವ ಅದ್ರ ವಾಗದಾಗ ಹೋಗಿರುತ್ತ ಅವಾಗ ತಗೊಂಡಾಗ ಒಂದ್ ಬಾಯಾಗಿತ್ತ ಕರ್ರ ಮಾಡ್ತತ್ತ ಹಂಗ ಒಯ್ತತ್ತ ಒಮ್ಮೆ ಕರ್ರ ಆಯ್ತ ಅತ್ತ ಅವ್ ಮನ್ಯಾಗ ಬಂದು ಹೇಳಿದತ್ತ ಅದು ಅದ್ರೊಳಗ ತುಪ್ಪಿನ ಮುಳ್ಳಿ ಇಟ್ಟಿನ ಕರ್ರ ಆಗ್ತತ್ತ ಕರ್ರ ತಿಳ್ಪತ್ತ ಆಯ್ತು ಆ ಕಡೆ ನಂಗೆ ಯಾರು ಸಮಸ್ಲಿಲ್ಲ ಹಂಗ ತಿಂದು ತುಪ್ಪಿನ ಗುಡ್ಲಿ ವಾಗರ ಗುಡಿ ಅದ್ರ ತಿಂದು ಬೀಟಿಲ್ಲ ಆಯ್ತದ ಒಪ್ಪನ ಮಗನ ಅನ್ನತ್ತ ಹಂಗ ಪೈಲ ಮಂದಿ ಧರ್ತಿ ಬ್ಯಾದಿತ್ತು ಮತ್ತೆ ಈಗಿನ ಮಂದಿ ಧರ್ತಿ ಬ್ಯಾದೈತಿ ಅವಾಗ ಅವು ಅನ್ನಬಾರು ಅಪ್ಪಗ ಅಪ್ಪ ಅನ್ನಬಾರು ಅಜ್ಜಗ ಯಾರ ಅಂತಾರು ಸಣ್ಣೂರು